ಮೊನ್ನೆವರೆಗೂ ತಾಲಿಬಾನ್ಗಳ ಹೆಸರು ಕೇಳಿದ್ರೆ ಸಾಕು ಸಿಟ್ಟಾಗ್ತಾ ಇದ್ದಂತಹ ಭಾರತ ಈಗ ಅದೇ ತಾಲಿಬಾನ್ಗಳ ಪರವಾಗಿ ಐಕ್ಯ ರಾಷ್ಟ್ರ ಸಮಿತಿಯಲ್ಲಿ ಬಲವಾಗಿ ಮಾತಾಡಿದೆ ಅಂದ್ರೆ ಯಾರಾದ್ರೂ ನಂಬ್ತಾರಾ? ತಾಲಿಬಾನ್ಗಳಲ್ಲಿ ಮಹಿಳೆಯರ ಪರಿಸ್ಥಿತಿ ಹೇಗಿರುತ್ತದೆ ಎಂಬುದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯನೇ. ಅಂತಹ ತಾಲಿಬಾನ್ಗಳು ಕೇವಲ ನಮಗಾಗಿ ಮಹಿಳೆಯರಿಗೆ ಮಾನವ ಹಕ್ಕುಗಳು ಇರಲೇಬೇಕು ಎಂದು ತಾಲಿಬಾನ್ ನಾಯಕರೇ ಹೇಳ್ತಿದ್ದಾರಂದ್ರೆ ಇದು ಸಾಮಾನ್ಯ ಟ್ವಿಸ್ಟ್ ಅಲ್ಲ, ನೇರವಾಗಿ ಹಾಲಿವುಡ್ ಸಿನಿಮಾದ ಕ್ಲೈಮ್ಯಾಕ್ಸ್ ಅನ್ನ ಮೀರಿಸಿದೆ. 2025ನೇ ವರ್ಷ ಮುಗಿಯುವ ಸಮಯಕ್ಕೆ ನಮ್ಮ ದೇಶ ಹಾಕಿದ ಈ ಒಂದು ಮಾಸ್ಟರ್ ಸ್ಟ್ರೋಕ್ ಏಟಿಗೆ ಸಂಪೂರ್ಣ ದಕ್ಷಿಣ ಏಷ್ಯಾ ರಾಜಕೀಯ ಎಲ್ಲವೂ ತಲೆ ಕೆಳಗಾಗಿವೆ. ಐಕ್ಯ ರಾಷ್ಟ್ರ ಸಮಿತಿಯ ಹೆಡ್ ಆಫೀಸ್ ಅಲ್ಲಿ ನಮ್ಮವರು ಹೇಳಿದ ಮಾತುಗಳನ್ನ ಕೇಳಿ ಕಾಬೂಲ್ ನಲ್ಲಿ ಸಿಹಿ ತಿಂಡಿಗಳನ್ನ ಹಂಚುತ್ತಿದ್ದಾರೆ. ಇತ್ತ ಇಸ್ಲಾಮಾಬಾದ್ ಹಾಗೂ ಬೀಜಿಂಗ್ ಮಾತ್ರ ಭಯದಿಂದ ನಡುಗ್ತಾ ಇವೆ. ಅಸಲಿ ವಿಷಯ ಏನಂದ್ರೆ ಡಿಪ್ಲೊಮಸಿಯಲ್ಲಿ ಶಾಶ್ವತ ಸ್ನೇಹಿತರು ಅಥವಾ ಶಾಶ್ವತ ಶತ್ರುಗಳು ಇರುವುದಿಲ್ಲ, ಇರುವುದು ಕೇವಲ ಶಾಶ್ವತ ಆಸಕ್ತಿಗಳು ಮಾತ್ರ ಎಂಬ ಮಾತಿದೆ. ಆದ್ರೆ ಮೊನ್ನೆ ಐಕ್ಯ ರಾಷ್ಟ್ರ ಸಮಿತಿ ವೇದಿಕೆಯಲ್ಲಿ ನಡೆದ ಆ ಘಟನೆ ನೋಡಿದ್ರೆ ಈ ಮಾತು ಸಹ ಬಹಳ ಚಿಕ್ಕದಾಗಿ ತೋರುತ್ತೆ. ಅಷ್ಟಕ್ಕೂ ಏನು ನಡೀತು ಎಂಬುದನ್ನ ಸ್ಪಷ್ಟವಾಗಿ ತಿಳಿಯೋಣ ಬನ್ನಿ. ಅದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್, ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ಕಾಮೆಂಟ್ ಸೆಕ್ಷನ್ ಅಲ್ಲಿ ಜೈ ಹಿಂದ್ ಅಂತ ಬರೆಯೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ದೊಡ್ಡ ದೊಡ್ಡ ಸೂಪರ್ ಪವರ್ಗಳು ಸಹ ಕಾಬೂಲ್ ಹೆಸರು ಕೇಳಿದ್ರೆ ಸಾಕು ಹೆದರುತ್ತಿದ್ದ ಸಮಯದಲ್ಲಿ ಪ್ರಪಂಚವೇ ಅಫ್ಘಾನಿಸ್ತಾನವನ್ನ ಒಂಟಿಯಾಗಿ ಮಾಡಿ ಬೆನ್ನಿಗೆ ಚೂರಿ ಹಾಕಿದ ಸಮಯದಲ್ಲಿ ನಮ್ಮ ಭಾರತ ಮಾತ್ರವೇ ಎಲ್ಲರ ಮುಂದೆ ಧೈರ್ಯವಾಗಿ ನಿಂತು ತಾಲಿಬಾನ್ಗಳ ಪರವಾಗಿ ಮಾತನಾಡ್ತು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಷ್ಟು ದಿನಗಳ ಕಾಲ ಅಫ್ಘಾನಿಸ್ತಾನವನ್ನ ತನ್ನ ಮನೆಯ ಹಿಂಭಾಗದ ಅಂಗಳದಂತೆ ಭಾವಿಸ್ತಾ ಇದ್ದ ಆ ಪಾಕಿಸ್ತಾನ ಈಗ ಅಲ್ಲಿ ಕಾಲಿಡಲು ಸಹ ಸಾಧ್ಯವಾಗದ ಪರಿಸ್ಥಿತಿ ಉಂಟಾಗಿದೆ. ಆದ್ರೆ ನಮ್ಮ ದೇಶ ಮಾತ್ರ ಈಗ ಅಫ್ಘಾನಿಸ್ತಾನಕ್ಕೆ ಗಾಡ್ ಫಾದರ್ ಆಗಿ ಬದಲಾಗಿದೆ. ಪ್ರಪಂಚವೆಲ್ಲ ಯಾರನ್ನ ಕೀಳಾಗಿ ನೋಡುತ್ತೋ ಅಂತಹ ತಾಲಿಬಾನ್ಗಳೊಂದಿಗೆ ಭಾರತ ಪ್ರಾಯೋಗಿಕವಾಗಿ ಸಂಬಂಧಗಳನ್ನ ನಿರ್ವಹಿಸಬೇಕೆಂದು ನಿರ್ಧರಿಸಿದೆ. ದೆಹಲಿಗೆ ಕಾಬೂಲ್ಗೆ ಮಧ್ಯೆ ಇಷ್ಟು ಬಲವಾದ ಬಾಂಡಿಂಗ್ ಹಠಾತ್ತನೆ ಹೇಗೆ ಹುಟ್ಟಿಕೊಂಡಿತು? ನಾವು ತಾಲಿಬಾನ್ಗಳನ್ನ ನಮ್ಮ ದಾರಿಗೆ ತಂದುಕೊಂಡೆವಾ ಅಥವಾ ಚೀನಾವನ್ನು ಹೊಡೆಯಲು ಹಾಕಿದ ಸ್ಕೆಚ್? ಇದರ ಹಿಂದೆ ಅಸಲಿ ರಹಸ್ಯವೇನು ಎಂಬುದು ಈಗ ಬಯಲಾಗುತ್ತಿದೆ. ಐಕ್ಯ ರಾಷ್ಟ್ರ ಸಮಿತಿ ವೇದಿಕೆಯಲ್ಲಿ ಭಾರತ ಮಾಡಿದ ಗರ್ಜನೆ ಪಾಕಿಸ್ತಾನದ ಹೃದಯದಲ್ಲಿ ನಡುಕವನ್ನೇ ಹುಟ್ಟಿಸಿದೆ. ಅಲ್ಲಿ ಅಫ್ಘಾನಿಸ್ತಾನದ ಸಮಸ್ಯೆ ಬಗ್ಗೆ ಚರ್ಚೆ ನಡೆಯುತ್ತಿದ್ದಾಗ ನಮ್ಮ ದೇಶಕ್ಕೆ ಮಾತನಾಡುವ ಅವಕಾಶ ಬಂತು. ಎಲ್ಲರೂ ಏನಂತ ಅಂದ್ಕೊಂಡಿದ್ರು ಅಂದ್ರೆ ಎಂದಿನಂತೆ ಭಾರತ ತಾಲಿಬಾನ್ಗಳನ್ನು ದೂಷಿಸುತ್ತೆ ಎಂದುಕೊಂಡರು. ಆದ್ರೆ ಸೀನ್ ಸಂಪೂರ್ಣವಾಗಿ ರಿವರ್ಸ್ ಆಯ್ತು. ಭಾರತ ನೀಡಿದ ಹೇಳಿಕೆ ನೋಡಿ ಎಲ್ಲರೂ ಶಾಕ್ ಆದ್ರು. ಪ್ರಪಂಚ ದೇಶಗಳು ಇನ್ಮೇಲಾದ್ರೂ ಅಫ್ಘಾನಿಸ್ತಾನದೊಂದಿಗೆ ಪ್ರಾಯೋಗಿಕ ಸಂಬಂಧಗಳನ್ನ ನಿರ್ವಹಿಸಬೇಕು, ಹಳೆಯ ವಿಷಯಗಳನ್ನ ಪಕ್ಕಕ್ಕಿಟ್ಟು ಪ್ರಸ್ತುತ ಅಲ್ಲಿರುವ ರಿಯಾಲಿಟಿಯನ್ನ ಒಪ್ಪಿಕೊಳ್ಬೇಕು ಎಂದು ನಮ್ಮ ದೇಶ ಸ್ಪಷ್ಟವಾಗಿ ಹೇಳ್ಬಿಡ್ತು. ಇದರ ಅರ್ಥ ಏನಂದ್ರೆ ಪಾಸ್ಟ್ ಇಸ್ ಪಾಸ್ಟ್, ಹೀಗಿರುವ ಸ್ಥಿತಿಯನ್ನ ಆಧರಿಸಿ ಮುಂದುವರಿಬೇಕು ಎಂಬ ಸ್ಪಷ್ಟ ಸಂದೇಶ ನೀಡಿತು. ಅಷ್ಟೇ ಅಲ್ಲ, ಪಾಕಿಸ್ತಾನದ ಹೆಸರು ತೆಗೆದುಕೊಳ್ಳದೆ ನಮ್ಮವರು ಹಾಕಿದ ವ್ಯಂಗ್ಯಗಳು ಸಾಮಾನ್ಯವಲ್ಲ. ಅಲ್ಲಿ ಕುಳಿತಿದ್ದ ಪಾಕಿಸ್ತಾನಿ ಪ್ರತಿನಿಧಿಗಳಿಗೆ ಬಾಯಿ ಬಿಡಲು ಸಾಧ್ಯವಾಗ್ಲಿಲ್ಲ. ಕೆಲವು ದೇಶಗಳು ಅಫ್ಘಾನಿಸ್ತಾನದ ಮಣ್ಣನ್ನ ತಮ್ಮ ಚೀಪ್ ಪಾಲಿಟಿಕ್ಸ್ ಗಾಗಿ ಬಳಸ್ತಿವೆ, ಭಯೋತ್ಪಾದನೆಯನ್ನ ಬೆಳೆಸಿ ಸಾಕುತ್ತಾ ಮತ್ತೆ ತಮ್ಮನ್ನ ತಾವೇ ಬಲಿಪಶುಗಳಂತೆ ಬಣ್ಣ ಹಚ್ಚಿಕೊಳ್ತವೆ ಎಂದು ಭಾರತ ಬಲವಾಗಿ ಹೇಳ್ತು. ತಾಲಿಬಾನ್ಗಳನ್ನ ನಿಯಂತ್ರಿಸಬೇಕೆಂದು ಹಗಲು ಕನಸು ಕಾಣ್ತಾ ಇರುವ ನಮ್ಮ ನೆರೆಯ ದೇಶಕ್ಕೆ ಇದು ಕಪಾಳ ಮೋಕ್ಷದಂತೆ ಭಾಸವಾಗಿದೆ. ಅಫ್ಘಾನಿಸ್ತಾನ ಹಾಳಾಗಲು ಅಸಲಿ ಕಾರಣ ಯಾರು ಎಂಬುದನ್ನ ನಮ್ಮ ದೇಶ ಪ್ರಪಂಚದ ಮುಂದೆ ಬಯಲು ಮಾಡಿಬಿಡ್ತು. ಈಗ ಅಫ್ಘಾನಿಸ್ತಾನದ ಮುಖ ಬದಲಾಗಿದೆ. ಕಾಬೂಲ್ ಬಗ್ಗೆ ನಿರ್ಧಾರಗಳು ಇನ್ಮುಂದೆ ರಾವಲ್ಪಿಂಡಿಯಲ್ಲೋ ಇಸ್ಲಾಮಾಬಾದ್ ನಲ್ಲೂ ನಡೆಯೋದಿಲ್ಲ, ಅವು ಕಾಬೂಲ್ ಅಲ್ಲೇ ನಡೆಯುತ್ತೆ. ಅದಕ್ಕೆ ಭಾರತದ ಸಲಹೆಗಳು ಇರುತ್ತದೆ ಎಂದು ಇಂಡೈರೆಕ್ಟ್ ಆಗಿ ಹೇಳಿಬಿಟ್ರು. ತಾಲಿಬಾನ್ಗಳು ಈ ರೀತಿ ಯೂಟರ್ನ್ ತೆಗೆದುಕೊಂಡು ಭಾರತ ಹೇಳಿದ ಪ್ರತಿಯೊಂದು ಷರತ್ತಿಗೆ ಒಪ್ಪುತ್ತಿರುವುದನ್ನ ನೋಡ್ತಾ ಇದ್ರೆ ಆಶ್ಚರ್ಯ ಬರದೇ ಇರೋದು. ಕಂದಹಾರ್ ಘಟನೆಯನ್ನ ನಾವು ಮರೆತು ಬಿಟ್ವೆ ಎಂಬ ಅನುಮಾನ ನಿಮ್ಗೆ ಬರಬಹುದು. ವಾಸ್ತವವಾಗಿ ಭಾರತ ಏನನ್ನು ಮರೆಯುವುದಿಲ್ಲ. ಆದ್ರೆ 2025ರ ಭಾರತ ಭಾವನೆಗಳಿಂದ ಅಲ್ಲ, ಮೆದುಳಿನಿಂದ ಚಲಿಸುತ್ತೆ. ತೆರೆಯ ಹಿಂದೆ ಕಳೆದ ಕೆಲವು ತಿಂಗಳಲ್ಲಿ ನಡೆದದ್ದು ಏನಂದ್ರೆ ಭಾರತ ಬಯಸಿದ್ದನ್ನ ತಾಲಿಬಾನ್ಗಳು ಎಲ್ಲವನ್ನ ಮಾಡಿ ತೋರಿಸಿದ್ದಾರೆ. ನಮ್ಗಿರುವ ಅತಿ ದೊಡ್ಡ ಆತಂಕ ಏನು? ಲಷ್ಕರ್ ಇಲ್ಲ ಜೈಷ್ ನಂತಹ ಗುಂಪುಗಳು ಅಫ್ಘಾನ್ ಭೂಮಿಯನ್ನ ನಮ್ಮ ಮೇಲೆ ದಾಳಿ ಮಾಡಲು ಬಳಸಬಾರದು ಎಂಬುದು ಅಲ್ವಾ? ಇಲ್ಲಿ ಟ್ವಿಸ್ಟ್ ಏನಂದ್ರೆ ತಾಲಿಬಾನ್ಗಳು ಕೇವಲ ಮಾತು ಕೊಡೋದು ಅಷ್ಟೇ ಅಲ್ಲ, ಭಾರತಕ್ಕೆ ಬೆದರಿಕೆ ಹಾಕಿದ್ದ ಅನೇಕರನ್ನ ಬುಡ ಸಮೇತ ತೆಗೆದು ಹಾಕಿದ್ದಾರೆ. ಪಾಕಿಸ್ತಾನ ತೋರಿಸುವ ದಯಾದಾಕ್ಷಿಣ್ಯ ತಮಗೆ ಬೇಕಿಲ್ಲ ಎಂದು, ತಮಗೆ ಬೇಕಾದದ್ದು ಕೇವಲ ಭಾರತ ನೀಡುವ ಅಭಿವೃದ್ಧಿ ಎಂದು ತಾಲಿಬಾನ್ಗಳು ನಿರ್ಧಾರ ಮಾಡಿಕೊಂಡಿದ್ದಾರೆ. ಪಾಕಿಸ್ತಾನ ತಮಗೆ ಬಂದೂಕುಗಳನ್ನ ಮಾತ್ರ ನೀಡಬಲ್ಲದು, ಆದ್ರೆ ಭಾರತ ಮಾತ್ರ ಗೋಧಿ, ಔಷಧಿಗಳು, ದೊಡ್ಡ ದೊಡ್ಡ ಡ್ಯಾಮ್ಗಳನ್ನ ಕಟ್ಟಿಕೊಡಬಲ್ಲದು ಎಂಬುದು ಅವರಿಗೆ ಅರ್ಥವಾಗಿ ಬಿಟ್ಟಿದೆ. ಕಾಬೂಲ್ ನಾಯಕರಿಗೆ ಈಗ ಸ್ಪಷ್ಟತೆ ಬಂದಿದೆ. ತಾವು ಅಧಿಕಾರದಲ್ಲಿ ಇದ್ದು ಹೊಟ್ಟೆಯನ್ನ ತುಂಬಿಸಿಕೊಳ್ಬೇಕಾದ್ರೆ ಆ ದಾರಿ ಇಸ್ಲಾಮಾಬಾದ್ ಕಡೆಗಲ್ಲ, ದೆಹಲಿ ಕಡೆಗೆ
ಇದೆ ಎಂದು ತಿಳ್ಕೊಂಡಿದ್ದಾರೆ. ಅದಕ್ಕಾಗಿಯೇ ನಮ್ಮ ದೇಶವು ಕೂಡ ದೊಡ್ಡ ಮನಸ್ಸಿನಿಂದ ಅವರಿಗೆ ಐಕ್ಯ ರಾಷ್ಟ್ರ ಸಮಿತಿಯಲ್ಲಿ ಬೆಂಬಲ ನೀಡ್ತು. ಪಾಕಿಸ್ತಾನ ಆಡಿದ ಡಬಲ್ ಗೇಮ್ ವಿಫಲವಾಯಿತು. ಅವರು ತೋಡಿದ ಗುಂಡಿಯಲ್ಲಿ ಅವರೇ ಬಿದ್ದರು. ಈಗ ಪಾಕಿಸ್ತಾನದ ಸ್ಥಿತಿ ಮಾತ್ರ ದಯನೀಯವಾಗಿ ಬದಲಾಗಿದೆ. ಯಾವ ತಾಲಿಬಾನ್ಗಳನ್ನ ಅವರು ಸಾಕಿ ಬೆಳೆಸಿದ್ರೋ ಅದೇ ತಾಲಿಬಾನ್ಗಳು ಈಗ ಪಾಕಿಸ್ತಾನದ ಬೆನ್ನು ಮೂಳೆಯನ್ನ ಮುರಿಯೋದಕ್ಕೆ ರೆಡಿಯಾಗಿದ್ದಾರೆ. ಇದನ್ನೇ ಕರ್ಮಫಲ ಎಂತಾರೆ. ಕಾಶ್ಮೀರ ಸಮಸ್ಯೆಯಲ್ಲಿ ತಮಗೆ ಬೆಂಬಲ ನೀಡುವ ಒಂದು ಗೊಂಬೆ ಸರ್ಕಾರ ಕಾಬೂಲ್ನಲ್ಲಿ ಇರುತ್ತದೆ ಎಂದು ಪಾಕಿಸ್ತಾನ ಕನಸು ಕಂಡಿತ್ತು. ಆದ್ರೆ ನಡೀತಾ ಇರೋದು ಏನು? ತಾಲಿಬಾನ್ ಯೋಧರು ಡ್ಯೂರಾಂಡ್ ಲೈನ್ ಬಳಿ ಪಾಕಿಸ್ತಾನ ಸೈನಿಕರನ್ನ ಅಟ್ಟಾಡ್ಸ್ಕೊಂಡು ಹೊಡಿತಿದ್ದಾರೆ. ಪಾಕಿಸ್ತಾನ ಅಳುತ್ತಾ ಪ್ರಪಂಚ ದೇಶಗಳ ಬಳಿ ಹೋದ್ರು ಯಾರು ಹತ್ತಿರಕ್ಕೆ ಕೂಡ ಬಿಟ್ಕೋತಾ ಇಲ್ಲ. ಆದ್ರೆ ಭಾರತ ಈಗ ಅದೇ ತಾಲಿಬಾನ್ಗಳೊಂದಿಗೆ ಸ್ನೇಹ ಮಾಡುತ್ತಿದೆ ಅಂದ್ರೆ ಇದು ಪಾಕಿಸ್ತಾನಕ್ಕೆ ಕೆಟ್ಟ ಕನಸಿಗಿಂತ ಕಡಿಮೆ ಏನಿಲ್ಲ. ಯಾರು ಭಯೋತ್ಪಾದನೆಯನ್ನ ಆಶ್ರಯವಾಗಿ ಬಳಸ್ತಾರೋ ಕೊನೆಗೆ ಅವರೇ ಅದಕ್ಕೆ ಬಲಿಯಾಗ್ತಾರೆ ಎಂದು ನಮ್ಮ ದೇಶ ಐಕ್ಯ ರಾಷ್ಟ್ರ ಸಮಿತಿಯಲ್ಲಿ ಹೇಳಿದ ಮಾತು. ಒಳ್ಳೆಯ ತಾಲಿಬಾನ್ ಕೆಟ್ಟ ತಾಲಿಬಾನ್ ಎಂದು ನಾಟಕ ಮಾಡುವ ಪಾಕಿಸ್ತಾನದ ವರ್ತನೆಗೆ ಒಂದು ಎಚ್ಚರಿಕೆಯಾಗಿದೆ. ಈಗ ಪರಿಸ್ಥಿತಿ ಹೇಗಿದೆ ಅಂದ್ರೆ ಕಾಬೂಲ್ನಲ್ಲಿರುವ ತಮ್ಮ ಎಂಬಸಿನ ಉಳಿಸಿಕೊಳ್ಳಲು ಪಾಕಿಸ್ತಾನ ಬೇಡಿಕೊಳ್ತಾ ಇದ್ರೆ ನಮ್ಮ ಭಾರತೀಯ ರಾಯಭಾರಿಗಳಿಗೆ ಮಾತ್ರ ಅಲ್ಲಿ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಕೊಡ್ತಿದ್ದಾರೆ. ಪಾಕಿಸ್ತಾನ ಹುಡುಕ್ತಾ ಇದ್ದ ಆ ಸ್ಟ್ರಾಟಜಿಕ್ ಡೆಪ್ತ್ ಈಗ ಅವರಿಗೆ ಸ್ಟ್ರಾಟಜಿಕ್ ಡೆತ್ ಆಗಿ ಬದಲಾಗಿದೆ. ಇನ್ನು ಚೀನಾದ ಬಗ್ಗೆ ಎಷ್ಟು ಕಡಿಮೆ ಮಾತಾಡ್ಕೊಂಡ್ರೆ ಅಷ್ಟು ಒಳ್ಳೆಯದು. ಅಮೆರಿಕ ಅಫ್ಘಾನಿಸ್ತಾನವನ್ನ ಬಿಟ್ಟು ಹೋದ ತಕ್ಷಣ ಅಲ್ಲಿರುವ ಸಂಪತ್ತು ಎಲ್ಲ ತನ್ನದೇ ಎಂದು ಚೀನಾ ಹಗಲು ಕನಸು ಕಂಡಿತ್ತು. ತನ್ನ ಚೆಕ್ ಬುಕ್ ತೋರಿಸಿದ್ರೆ ತಾಲಿಬಾನ್ಗಳು ಕಾಲಿಗೆ ಬೀಳ್ತಾರೆ. ಅಲ್ಲಿರುವ ಲಿಥಿಯಂ ಕಾಪರ್ ಗಣಿಗಳನ್ನ ದೋಚಿಕೊಳ್ಳಬಹುದು ಎಂದು ಯೋಚನೆ ಹಾಕಿತ್ತು. ಆದ್ರೆ ಭಾರತ ಹಾಕಿದ ಪ್ಲಾನಿಂಗ್ ಚೀನಾದ ಬೆಲ್ಟ್ ಅಂಡ್ ರೋಡ್ ಯೋಜನೆಗೆ ಬ್ರೇಕ್ ಬಿದ್ದಿದೆ. ಚೀನಾಗೆ ಕೇವಲ ದೋಚಿಕೊಳ್ಳುವುದು ಮಾತ್ರ ಗೊತ್ತು ಎಂಬುದು ತಾಲಿಬಾನ್ಗಳಿಗೂ ಸಹ ಅರ್ಥವಾಗ್ಬಿಟ್ಟಿದೆ. ಪಕ್ಕದಲ್ಲಿರುವ ಪಾಕಿಸ್ತಾನದಲ್ಲಿ ಆ ಸಿಪಿಇಸಿ ಯೋಜನೆಯ ಸ್ಥಿತಿ ಏನು ಎಂಬುದು ಎಲ್ಲರಿಗೂ ಗೊತ್ತೇ ಇದೆಯಲ್ವೇ. ಅದಕ್ಕಾಗಿ ಚೀನಾದ ಸಾಲದ ಗುಂಡಿಗೆ ಸಿಲುಕೋದಕ್ಕಿಂತ ಭಾರತದೊಂದಿಗೆ ನಂಬಿಕೆಯ ಸಂಬಂಧ ಉತ್ತಮ ಎಂದು ತಾಲಿಬಾನ್ಗಳು ನಿರ್ಧಾರ ಮಾಡಿದ್ದಾರೆ. ಏಕೆಂದರೆ ಭಾರತ ಅಲ್ಲಿ ಸಲ್ಮಾ ಡ್ಯಾಮ್ ಅನ್ನ ಕಟ್ಟಿತು, ಪಾರ್ಲಿಮೆಂಟ್ ಕಟ್ಟಡ ಕಟ್ಟಿತು, ರಸ್ತೆಗಳನ್ನ ಹಾಕಿತು. ಇವೆಲ್ಲವೂ ಯಾವುದೇ ಷರತ್ತುಗಳಿಲ್ಲದೆ ಮಾಡ್ತು. ಈ ಸಾಫ್ಟ್ ಪವರ್ ಮುಂದೆ ಚೀನಾದ ಹಣದ ಶಕ್ತಿ ಕೆಲಸ ಮಾಡಲಿಲ್ಲ. ನೀನು ಕೇವಲ ಸಾಲಗಳನ್ನ ಸೃಷ್ಟಿ ಮಾಡಬಲ್ಲೆ, ಆದ್ರೆ ಜನರ ಮನಸ್ಸು ಗೆಲ್ಲುವುದು ನಮ್ಗೆ ಮಾತ್ರ ಗೊತ್ತು ಎಂದು ಭಾರತ ಚೀನಾಗೆ ಪರೋಕ್ಷವಾಗಿ ಸಂದೇಶ ನೀಡಿತು. ಈ ಕಥೆಯಲ್ಲಿ ಮತ್ತೊಂದು ಹೈಲೈಟ್ ಏನಂದ್ರೆ ಚಬಹಾರ್ ಬಂದರು ಮಧ್ಯ ಏಷ್ಯಾಗೆ ಹೋಗಲು ಪಾಕಿಸ್ತಾನ ನಮ್ಗೆ ಪ್ರವೇಶ ನೀಡಲಿಲ್ಲ. ಅದಕ್ಕೆ ನಮ್ಮವರು ಅದ್ಭುತ ಪರಿಹಾರವನ್ನು ಹುಡುಕಿದ್ರು. ಇರಾನ್ ನಲ್ಲಿರುವ ಚಬಹಾರ್ ಬಂದರನ್ನ ಅಭಿವೃದ್ಧಿ ಪಡಿಸಿ ಈಗ ಅಫ್ಘಾನಿಸ್ತಾನದ ಮೂಲಕ ಉಜ್ಬೇಕಿಸ್ತಾನ, ತಜಕಿಸ್ತಾನ, ರಷ್ಯಾಗೆ ನೇರ ದಾರಿ ಹಾಕಿಕೊಂಡವು. ತಾಲಿಬಾನ್ಗಳಿಗೂ ತಮ್ಮ ಆರ್ಥಿಕತೆ ಬದಲಾಗಬೇಕಾದ್ರೆ ಕರಾಚಿ ಬಂದರಿನ ಮೇಲೆ ಅವಲಂಬಿತರಾಗುವುದು ವ್ಯರ್ಥ ಎಂಬುದು ಅರ್ಥವಾಗಿದೆ. ಏಕೆಂದ್ರೆ ಕರಾಚಿ ಬಂದರು ಪಾಕಿಸ್ತಾನದ ನಿಯಂತ್ರಣದಲ್ಲಿ ಇಲ್ಲ. ಅಲ್ಲಿ ಪ್ರತಿದಿನ ಸ್ಫೋಟಗಳು ನಡೆಯುತ್ತೆ. ಅದಕ್ಕಾಗಿ ಭಾರತ ತಾಲಿಬಾನ್ಗಳಿಗೆ ಒಂದು ಆಸೆ ತೋರಿಸ್ತು. ನಮ್ಮೊಂದಿಗೆ ಬನ್ನಿ, ನಿಮ್ಮನ್ನ ವಿಶ್ವ ಮಾರುಕಟ್ಟೆಗೆ ಸಂಪರ್ಕಿಸ್ತೇವೆ ಎಂದು ಭಾರತ ಹೇಳ್ತು. ಈಗ ಆ ಕನಸು ನಿಜವಾಗ್ತಿದೆ. ಚಬಹಾರ್ ನಿಂದ ಕಾಬೂಲ್ಗೆ ಟ್ರಕ್ಗಳ ಕಾನ್ವೈಗಳು ಹೋಗ್ತಿವೆ. ಅದಕ್ಕಾಗಿ ಪಾಕಿಸ್ತಾನಕ್ಕೆ ನೋ ಎಂಟ್ರಿ ಬೋರ್ಡ್ ಹಾಕಿ ಬಿಟ್ಟರು. ಇದನ್ನೇ ಶತ್ರುವಿನ ಪ್ರದೇಶವನ್ನ ನಮ್ಮದಾಗಿಸಿಕೊಳ್ಳುವುದು ಎಂತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಾನವೀಯತೆಯಿಂದ ನಂಬಿಕೆ ಗೆಲ್ಲುವುದು. ಪಾಕಿಸ್ತಾನ ಸಮಸ್ಯೆಗಳಲ್ಲಿ ಇದ್ದಾಗ ನಮ್ಮ ಗೋಧಿಯನ್ನ ಅಫ್ಘಾನಿಸ್ತಾನಕ್ಕೆ ಕಳಿಸಲು ಎಷ್ಟು ತೊಂದರೆಗಳನ್ನ ಕೊಟ್ಟಿದೆ ಅಂತ ನಿಮ್ಗೆ ನೆನಪಿರಬಹುದು. ಭಾರತ ಸಹಾಯ ಮಾಡದೇ ಇದ್ರೆ ತಾಲಿಬಾನ್ಗಳು ತಮ್ಮ ಕಾಲ ಕೆಳಗೆ ಬರ್ತಾರೆ ಎಂದು ಪಾಕಿಸ್ತಾನ ಅಂದ್ಕೊಂಡಿತ್ತು. ಆದ್ರೆ ನಮ್ಮ ದೇಶ ಸಾವಿರಾರು ಟನ್ ಗೋಧಿ, ಔಷಧಿಗಳು, ಲಸಿಕೆಗಳನ್ನ ಕಾಬೂಲ್ಗೆ ತಲುಪಿಸ್ತು. ಆ ಬಿಕ್ಕಟ್ಟಿನ ಸಮಯದಲ್ಲಿ ಅಫ್ಘಾನ್ ಜನರ ಹೊಟ್ಟೆ ತುಂಬಿಸಿದಕ್ಕೆ ಅವರ ಹೃದಯದಲ್ಲಿ ಭಾರತಕ್ಕೆ ದೇವಾಲಯವನ್ನ ಕಟ್ಟಿಬಿಟ್ಟರು. ಬಂದೂಕುಗಳಿಂದ ಭೂಮಿಯನ್ನ ಗೆಲ್ಲಬಹುದೇನೋ, ಆದ್ರೆ ಆಹಾರದಿಂದ ತಲೆಮಾರುಗಳನ್ನ ಗೆಲ್ಲಬಹುದು ಎಂದು ಭಾರತ ಸಾಬೀತುಪಡಿಸ್ತು. ಕೊನೆಯದಾಗಿ ಹೇಳೋದು ಏನಂದ್ರೆ 2025ರಲ್ಲಿ ನಡೆದ ಈ ಘಟನೆ ನಮ್ಗೆ ಒಂದು ಹೊಸ ಪಾಠ ಕಲಿಸುತ್ತೆ. ವಿದೇಶಾಂಗ ನೀತಿಯಲ್ಲಿ ಭಾವನೆಗಳಿಗೆ ಜಾಗವಿಲ್ಲ. ತಾಲಿಬಾನ್ಗಳೊಂದಿಗೆ ಭಾರತ ಏಕೆ ಮಾತನಾಡುತ್ತಿದೆ ಎಂಬ ಅನುಮಾನ ಅನೇಕರಿಗೆ ಬರಬಹುದು. ಆದ್ರೆ ನಾವು ಅಲ್ಲಿ ಜಾಗ ಖಾಲಿ ಮಾಡ್ಬಿಟ್ರೆ ಆ ಸ್ಥಳಕ್ಕೆ ಪಾಕಿಸ್ತಾನ ಮತ್ತು ಚೀನಾ ಬಂದು ಸೇರ್ತವೆ. ಅದು ನಮಗೆ ಇನ್ನಷ್ಟು ಅಪಾಯಕಾರಿ. ಅದಕ್ಕೆ ಭಾರತ ಚುರುಕಾಗಿ ಸರಿಯಾದ ದಾರಿಯನ್ನ ಆಯ್ಕೆ ಮಾಡಿಕೊಂಡಿತು. ಇದರ ಅರ್ಥ ನಮ್ಮವರ ಸಿದ್ಧಾಂತವನ್ನ ಒಪ್ಪಿಕೊಂಡಂತಲ್ಲ, ನಮ್ಮ ಆಸಕ್ತಿಗಳಿಗಾಗಿ ನಮ್ಮ ಷರತ್ತುಗಳ ಮೇಲೆ ಅವರಿಂದ ಕೆಲಸ ಮಾಡಿಸಿಕೊಳ್ತಿದ್ದೇವೆ ಅಷ್ಟೇ. ಇಲ್ಲಿ ಆಸಕ್ತಿಕರ ವಿಷಯ ಏನಂದ್ರೆ ಭಾರತದ ಒತ್ತಡದಿಂದ ತಾಲಿಬಾನ್ಗಳು ಸಹ ತಮ್ಮ ವರ್ತನೆಯನ್ನ ಬದಲಾಯಿಸಿಕೊಳ್ಳದೆ ಇರಲಾಗದು. ಈಗ ಅವರು ಹುಡುಗಿಯರ ಶಿಕ್ಷಣ, ಅಲ್ಪಸಂಖ್ಯಾತರ ಹಕ್ಕುಗಳ ಬಗ್ಗೆ ಸ್ವಲ್ಪ ಮೃದುವಾಗಿ ಮಾತನಾಡಲು ಆರಂಭಿಸಿದ್ದಾರೆ. ಒಟ್ಟಾರೆ ನೋಡಿದ್ರೆ ಪಾಕಿಸ್ತಾನಕ್ಕೆ ಇದು ಒಂದು ದೊಡ್ಡ ಪೆಟ್ಟು. ಭಾರತದ ಹೊಡೆತಕ್ಕೆ ತಾಲಿಬಾನ್ಗಳು ಸಹ ಈಗ ಜೈ ಹಿಂದ್ ಹೇಳುವ ರೇಂಜ್ಗೆ ಬದಲಾಗಿದ್ದಾರೆ. ಏನೇ ಆದ್ರೂ ನಮ್ಮ ದೇಶ ಆಡಿದ ಈ ರಾಜತಾಂತ್ರಿಕ ಆಟದಲ್ಲಿ ಚೆಕ್ಮೇಟ್ ಯಾರಿಗೆ ಬಿದ್ದಿದೆ ಎಂಬುದನ್ನ ಪ್ರತ್ಯೇಕವಾಗಿ ಹೇಳಬೇಕಾದ ಅಗತ್ಯವಿಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ. ಅದೇ ರೀತಿ ಈ ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್.
ಜೈ ಕರ್ನಾಟಕ.